ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ನನ್ನ ಹತ್ರ ಎರಡನೇ ಬಾರಿ maxbee.com ಕೊಂಬೋ ರಿಪ್ಲೇಸ್ ಆಗುವಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಮುಂಚೆನೂ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, maxbee.com ಕೊಂಬೋ ಪಾರ್ಸಲ್ ಯಾವ ರೀತಿ ಬರ್ತೈತೆ ಅಂತ ಹೇಳ್ಕೊಂಡು. ಸೊ ಇದರಲ್ಲೂ ಕೂಡ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಇದ್ರದ್ದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಹತ್ರ ಒಂದು Gionee Max Pro ಫೋನ್ ಬಂದಿತ್ತು. ಸೊ ಇದು ಕೂಡ ಮಾರ್ಕೆಟ್ ಒಳಗೆ ಡಿಸ್ಪ್ಲೇ ಎಲ್ಲೂ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ಆನ್ಲೈನ್ ಆರ್ಡರ್ ಮಾಡಿ ತರಿಸಿದ್ದೀನಿ. ಇವಾಗ ಏನೈತಪ್ಪ ಅಂತಂದ್ರೆ ಇದ್ರದ್ದು ಟಚ್, ಸೊ ಮಾರ್ಕೆಟ್ ಒಳಗೆ ಎರಡು ಕಡೆ ಕೇಳ್ಯಾರ ಕಸ್ಟಮರ್. ಸೊ ಎರಡು ಕಡೆನೂ ಕೊಂಬೋ ತರಿಸ್ಕೇಶನ್ ಹಾಕಿ ನೋಡ್ಯಾರ, ಟಚ್ ವರ್ಕ್ ಆಗ್ತಿರ್ಲಿಲ್ಲ ಅಂತ. ಸೊ ಅವರು ಇಲ್ಲಲ್ಲದೇ ಬೇರೆ ಕಡೆ ಸಿಟಿ ಒಳಗೂ ಟ್ರೈ ಮಾಡ್ಯಾರ. ಸೊ 1 ವೀಕ್ 2 ವೀಕ್ ಬಿಟ್ಟು ಕುಸಿಂದು ಕೂಡ ಟ್ರೈ ಮಾಡ್ಯಾರ. ಅವ್ರ ಹತ್ತಕ್ಕೆ ಈ ಕೊಂಬೋ ಸೆಟ್ ಆಗಿರಲಿಲ್ಲ. ಸೊ ಹೀಗಾಗಿ ನಾನು ಆನ್ಲೈನ್ ಒಳಗೆ ತರಿಸಿದ್ದೀನಿ. ಸೊ ಇದ್ರ ಪ್ಯಾಕಿಂಗ್ ಯಾವ ರೀತಿ ಐತೆ ಅಂತ ನೋಡ್ರಿ. ಆ್ಯಂಡ್ ಸೊ ಮುಂಚೆ ಕೂಡ ಪ್ಯಾಕಿಂಗ್ ಯಾವ ರೀತಿ ಐತಿ ಅದರದ್ದು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಹಾಕಿನಿ. ಆ್ಯಂಡ್ ಇದ್ರದ್ದು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಸೊ ಈ ರೀಸನ್ ಏನಪ್ಪ ಅಂದ್ರೆ, ವಿಡಿಯೋ ಯಾಕೆ ಮಾಡಕತ್ತೀರಪ್ಪ ಅಂದ್ರೆ, ಸೊ ವಿಡಿಯೋ ಮಾಡ್ಬೇಕಾದ್ರೆ ಏನು ಡ್ಯಾಮೇಜ್ ಬಂದಿತ್ತಪ್ಪ ಅಂದ್ರೆ ನಾವು ಕೊಂಬೋನ ರಿಪ್ಲೇಸ್ ಮಾಡ್ಬೋದು. ಸೊ ಒಬ್ರು ಕಮೆಂಟ್ ಮಾಡಿ ಹಾಕಿದ್ರೆ ನನಗೆ ಕೊಂಬೋ ಪ್ರಾಬ್ಲಮ್ ಬಂದ್ರೆ ರಿಟರ್ನ್ ಮಾಡೋದು ಸರ್ವಿಸ್ ಸರಿ ಇಲ್ಲ ಅಂತ ಹೇಳಿಂದ. ಸೊ ಇನ್ ಕೇಸ್ ಈ ಕೊಂಬೋ ಏನಾರ ಟಚ್ ವರ್ಕ್ ಆಗಲಿಲ್ಲಪ್ಪ ಅಂದ್ರೆ, ಸೊ ಇದರ ರಿಟರ್ನ್ ಪ್ರೊಸೆಸ್ ಏನು ಯಾವ ರೀತಿ ಇರ್ತೈತಿ, ಯಾವ ರೀತಿ ಫಾಲೋ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ರಿಟರ್ನ್ ಆಗುತ್ತೆ ಅಂತ ಹೇಳಿಂದ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿರಿ, ಕೊಂಬೋ ಪ್ಯಾಕಿಂಗ್ ಈ ರೀತಿ ಐತಿ. ಆಲ್ರೆಡಿ ನಾನು ಮುಂಚೆನೂ ಕೂಡ ತೋರಿಸಿದ್ದೀನಿ ಆ್ಯಂಡ್ ಇವಾಗೂ ಕೂಡ ತೋರ್ಸಾಕತ್ತೀನಿ. ಸೊ ಇವ್ರೇನು ಕೊಂಬೋ ನಮಗೆ ಕಳಿಸ್ತಾರ. ಸೊ ನೋಡ್ರಿ, ಇಲ್ಲಿ ಬರದೇ ಬಿಟ್ಟಾರ ನೇಮ್ Gionee Max Pro, ಸರಿನಾ. ಸೊ ಬ್ಲ್ಯಾಕ್ ಕಲರ್ ಕೊಂಬೋ. ಸೊ ಇದನ್ನು ಸೈಡಿಗೆ ಸರ್ಸೋಮಂತ. ಸೊ ಯಾವುದೇ ಒಂದು ಪಾರ್ಸಲ್ ಬಂದರೂ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅನ್ಬಾಕ್ಸಿಂಗ್ ಮಾಡಿ, ಕರೆಕ್ಟಾಗಿ ಅನ್ಬಾಕ್ಸಿಂಗ್ ಮಾಡಿಕ್ಷಂದ ಸೊ ಅದನ್ನು ಕೊಂಬೋ ಹಾಕಿ ನೋಡಿ, ಸರಿನಾ. ಸೊ ನನ್ನ ಹತ್ತಕ್ಕಿರೋದು Gionee Max Pro ಫೋನ. ಈ ಕೊಂಬೋ ಮೇಲೆ ಕೂಡ ಪಾರ್ಸಲ್ ಮೇಲೆ ಕೂಡ ಬರೆದಿದ್ರು. ಸೊ ನಾನು ಏನು ಮಾಡ್ತೀನಿ, ಬ್ಯಾಟ್ರಿ ಇನ್ಸರ್ಟ್ ಮಾಡ್ತೀನಿ, ಕೊಂಬೋ ಹಾಕಿ. ಸೊ ಈ ಕೊಂಬೋ ಸರಿಯಾಗಿ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿಂದ ಚೆಕ್ ಮಾಡೋಣ, ಸರಿನಾ. ಸೊ ಇನ್ ಕೇಸ್ ಟಚ್ ಸರಿಯಾಗಿ ವರ್ಕ್ ಆಗಲಿಲ್ಲಪ್ಪ ಅಂದ್ರೆ ನಾನು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ರಿಪ್ಲೇಸ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಐತಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಇನ್ ಕೇಸ್ ಟಚ್ ವರ್ಕ್ ಆಗಲಿಲ್ಲಪ್ಪ ಅಂದ್ರೆ, ಸರಿನಾ. ಸೊ ನಾನು ಫೋನ್ ಆನ್ ಮಾಡ್ತೀನಿ. ಸೊ ಇದು maxbee.com ರಿಟರ್ನ್ ವಿಡಿಯೋ ಮಾಡೋದು ರೀಸನ್ನ ಅದೇ. ಇನ್ ಕೇಸ್ ಈ ಕಸ್ಟಮರ್ ನನಗೆ ಏನು ಹೇಳಿದ್ರು, ಒಂದು 2-3 ಕಡೆ ಅಂಗಡಿಯಾಗ ಕೊಟ್ಟಿದ್ದೀನಿ ರೀ. ಸೊ ಡಿಸ್ಪ್ಲೇ ಎಲ್ಲ ಬರ್ತಿತ್ತು, ಟಚ್ ವರ್ಕ್ ಆಗಲ್ಲಾಗ್ಯದ ಅಂತ ಹೇಳಿದ್ರು. ಸೊ ನಾನು ಅವ್ರಿಗೆ ಆಯ್ತು ಸರಿ ರೀ, ನನಗೆ ಒಂದು 4 to 5 days ಟೈಮ್ ಕೊಡ್ರಿ. ಸೊ ಇಷ್ಟು ಪ್ರೈಸ್ ಆಗುತ್ತೆ, ಆನ್ಲೈನ್ ಮುಖಾಂತರ ತರಿಸ್ಕೇಶನ್ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸೊ ಆಯ್ತು ಸರಿ ಅಂತ ಹೇಳಿದ್ರು. ಸೊ ತರಿಸಿನಿ. ಇನ್ ಕೇಸ್ ಟಚ್ ವರ್ಕ್ ಆಗಲಿಪ್ಪ ಅಂದ್ರೆ ರಿಟರ್ನ್ ಪ್ರೊಸೆಸ್ ಯಾವ ರೀತಿ ಐತಿ maxbee.com ಒಳಗಂತ ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಸರಿನಾ. ಸೊ ಫೋನ್ ಆನ್ ಆಗತೈತಿ, ಸ್ವಲ್ಪ ಹೊತ್ತು ವೇಟ್ ಮಾಡೋಮಂತ. ಸೊ ನೋಡ್ಬೋದು ಸ್ನೇಹಿತರೆ, ಫೋನ್ ಇವಾಗ ಆನ್ ಆಯ್ತು ನಮ್ಮದು. ಸೊ ಟಚ್ ಓಕೆ. ಸೊ ಟಚ್ ಐ ಥಿಂಕ್ ವರ್ಕ್ ಆಗತ್ತೈತಿ. ಒಂದು ಸಲ ಲಾಕ್ ಮಾಡಿ ತೆಗಿತೀನಿ ಸ್ಕ್ರೀನ. ಸೊ ಸ್ಟ್ರಿಪ್ ಟಚ್ ಇದ್ದೇನಾರ ಕೆಳಗಡೆ ಟಚ್ ಆಗಿತ್ತಪ್ಪ ಅಂದ್ರೆ ಸರಿಯಾಗಿ ವರ್ಕ್ ಆಗಂಗಿಲ್ಲ, ಸರಿನಾ. ನೋಡ್ಬೋದು ಸ್ನೇಹಿತರೆ, ವರ್ಕಿಂಗ್ ಎಲ್ಲ ಕರೆಕ್ಟ್ ಐತಿ. ಸೊ ಕೆಳಗಡೆ ಏನಾದರೂ ಟಚ್ ನಮ್ಮ ಕೈಗೆ ಟಚ್ ಆಗಿತ್ತಪ್ಪ ಅಂದ್ರೆ, ಈ ಕೆಳಗಡೆ ಟಚ್ ಐತಿಲ್ಲ, ಇಲ್ಲಿ ಸೈಡಿಗೆ ಟಚ್ ಆಗಿತ್ತಪ್ಪ ಅಂದ್ರೆ ಸರಿಯಾಗಿ ವರ್ಕ್ ಆಗಲ್ಲ, ಆಟೋಮೆಟಿಕ್ ವರ್ಕ್ ಆಗುತ್ತೆ, ಸರಿನಾ. ಒಂದು ನಿಮಿಷ ರೀ. ಯಾವುದ್ರಿ ಮಾಡಲ್ ರೀ? ಬರ್ತೀನಿ ರೀ. ಟಚ್ ವರ್ಕ್ ಆಗತ್ತದ, ತುಂಬ ಈಸಿಯಾಗಿ ವರ್ಕ್ ಆಗತ್ತದ. ಸೊ ಇನ್ ಕೇಸ್ ವರ್ಕ್ ಆಗ್ತಿರಲಿಲ್ಲಪ್ಪ ಅಂದ್ರೆ ರಿಟರ್ನ್ ಪ್ರೊಸೆಸ್ ಯಾವ ರೀತಿ ಐತಿ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೆ. ಟಚ್ಚನ್ನು ಓಕೆ ಐತಿ. ಇವಾಗ ನಾನು ಈ ಕೊಂಬೋನ ಕಸ್ಟಮರ್ಗೆ ಫಿಟ್ ಮಾಡಿಕೊಡ್ತೀನಿ. ಸೊ ಇನ್ ಕೇಸ್ ಯಾರಿಗಾದರೂ maxbee.com ಒಳಗಡೆ ಟಚ್ ಕೊಂಬೋ ಏನಾದ್ರು ತರಿಸಿ ರಿಪ್ಲೇಸ್ಮೆಂಟ್ ಮಾಡೋದು, ರಿಟರ್ನ್ ಮಾಡೋದು ಏನಾರು ಸಮಸ್ಯೆ ಆಗ್ತಿದ್ರೆ ಸೊ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಅದನ್ನು ಈಸಿಲಿ ನಿಮ್ಗೆ ರಿಟರ್ನ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಪ್ರೊಸೆಸ್ ಏನಿರ್ತೈತಿ ಅದನ್ನು ಮಾಡಿಸ್ಕೊಡ್ತೀನಿ. ಸೊ ನಾನು maxbee.comದು ಸ್ಪಾನ್ಸರ್ಶಿಪ್ ಮಾಡಾಗತ್ತಿಲ್ಲ. ಸೊ ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡು ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸೊ ಅಲ್ಲಿರು ಟೇಕ್ ಕೇರ್, ಬಾಯ್.